ಮತ್ತೆ ಸಿಎಂ ಕುರ್ಚಿ ವಿಚಾರ ಮುನ್ನೆಲೆಗೆ ಬಂತ. ಡಿಕೆಶಿ ಸಿಎಂ ಆಗೋದು ದೇವರ ಇಚ್ಛೆ ಎಂದ ಡಿಕೆ ಸುರೇಶ್. ಅಧಿಕಾರನೂ ಶಾಶ್ವತ ಅಲ್ಲ, ತಾಳ್ಮೆನೂ ಶಾಶ್ವತ ಅಲ್ಲ ಅಂದಿದ್ಯಾಕೆ? ಇದರ ಜೊತೆಗೆ ಮಾತಾಡ್ತಾನೆ ಹಲವರಿಗೆ ಡಿಕೆ ಸುರೇಶ್ ಟಾಂಗ್ ಕೊಟ್ರ. ಆ ಕುರಿತ ಸ್ಟೋರಿ ಇಲ್ಲಿದೆ. ಡಿ.ಕೆ. ಶಿವಕುಮಾರ್ ಅವರು ಮೊದಲಿಂದನೂ ಕೂಡ ಪಕ್ಷದ ಶಿಸ್ತಿನ ಸಿಪಾಯಿ. ಅಧಿಕಾರ ಯಾರಿಗೂ ಅಷ್ಟು ಸುಲಭವಾಗಿ ಬರಲ್ಲ. ನಾನು ಮೊದಲೇ ಹೇಳಿದ್ದೀನಿ, ನಮ್ಮ ಅಣ್ಣನ ನಾಣ್ಯಲ್ಲಿ ಬರೆದಿದ್ರೆ ಮುಖ್ಯಮಂತ್ರಿ ಆಗ್ತಾರೆ. ಸೊ ಮುಖ್ಯಮಂತ್ರಿ ಹುದ್ದೆ ಭಾಳ ಸುಲಭವಾದದ್ದಲ್ಲ, ಅಷ್ಟು ಸುಲಭವಾಗಿ ಸಿಗುವಂಥದ್ದಲ್ಲ. ಒಬ್ಬ ರಾಜಕಾರಣಿಗೆ ಒಕ್ಕಲಿಗರ ಓಟು ಬೇಕು, ಲಿಂಗಾಯತ ಓಟು ಬೇಕು, ಪರಿಷ್ಠ ಜಾತಿ ಓಟು ಬೇಕು, ಪರಿಷ್ಠ ಪಂಗಡದ ಓಟು ಬೇಕು. ಶಿವಕುಮಾರ್ ಅವರು ಯಾವತ್ತೂ ಕೂಡ ಪಕ್ಷಕ್ಕೆ ನಿಷ್ಠರಾಗಿದ್ದಾರೆ ಹೊರತು ವ್ಯಕ್ತಿಗೆ ನಿಷ್ಠರಾಗಿಲ್ಲ. ಅವರು ಪ್ರತಿ ಭಾಷಣದಲ್ಲೂ ಕೂಡ ಹೇಳ್ತಾನೆ ಇರ್ತಾರೆ. ಕೆಲವರು ವ್ಯಕ್ತಿಗೆ ನಿಷ್ಠೆಯಿಂದ ಇರ್ತಾರೆ, ಸೊ ಕೆಲವರು ಅಧಿಕಾರಕ್ಕೋಸ್ಕರನೇ ಇರ್ತಾರೆ. ರಾಜಕಾರಣದಲ್ಲಿ ನಂಬಿಕೆಗಳು ಭಾಳ ಮುಖ್ಯ ಆಗ್ತಿದೆ. ಸೊ ಎಲ್ಲವನ್ನೂ ಕೂಡ ಭಾಳ ಚಿಕ್ಕದ್ರಿಂದನೂ ಕೂಡ ಡಿ.ಕೆ. ಶಿವಕುಮಾರ್ ಇದೆಲ್ಲನೂ ನೋಡ್ಕೊಂಡು ಬಂದಿದ್ದಾರೆ. ನಿರಂತರ ರಾಜಕಾರಣಿಗಳಿಗೆ ನಿದ್ದೆ ಇಲ್ಲ, ಊಟ ಇಲ್ಲ, ನೆಮ್ಮದಿ ಇಲ್ಲ. ಭಗವಂತನ ಇಚ್ಛೆ, ಏನೇನು ತೀರ್ಮಾನ ಆಗುತ್ತೋ ಕಾದು ನೋಡಿ. ಎಲ್ಲದಕ್ಕೂ ಅಂತ್ಯ ಇದ್ದೇ ಇರುತ್ತಲ್ಲ. ರಾಜಕಾರಣದಲ್ಲಿದ್ದ ಮೇಲೆ ಯಾವುದೂ ಶಾಶ್ವತ ಅಲ್ಲ, ಅಧಿಕಾರನೂ ಶಾಶ್ವತ ಅಲ್ಲ, ತಾಳ್ಮೆನೂ ಶಾಶ್ವತ ಅಲ್ಲ. ಅಧಿಕಾರನೂ ಶಾಶ್ವತ ಆಗಿಲ್ಲ, ತಾಳ್ಮೆನೂ ಶಾಶ್ವತ ಅಲ್ಲ. ಮತ್ತೆ ಬುಗಿಲತ್ತ ಕುರ್ಚಿ ಕಿಚ್ಚು, ವಾರ್ನಿಂಗ್ ಕೊಟ್ರ ಡಿ.ಕೆ. ಸುರೇಶ್. ಮದುವೆ ಉಲ್ಲೇಖಿಸಿ ಪವರ್ ಶೇರಿಂಗ್ ಟಾಂಗ್ ಕೊಟ್ರ ಮಾಜಿ ಸಂಸದ. ಎಸ್, ಸಿಎಂ ಕುರ್ಚಿ ಕಿಚ್ಚು ಮತ್ತೆ ಮುನ್ನೆಲೆಗೆ ಬಂದಿದೆ. ಮಾರ್ಮಿಕವಾಗಿ ಮಾತಾಡೋದ್ರ ಮೂಲಕ ಮತ್ತೆ ಸಿಎಂ ಕುರ್ಚಿ ಕಿಚ್ಚಿಗೆ ತುಪ್ಪ ಸುರಿದಿದ್ದಾರೆ ಮಾಜಿ ಸಂಸದ ಡಿ.ಕೆ. ಸುರೇಶ್. ಹೌದು, ಈವರೆಗೆ ಸಿಎಂ ಕುರ್ಚಿ ಒಂದು ಸ್ವಲ್ಪ ಸೈಲೆಂಟ್ ಆಗಿತ್ತು. ರಾಹುಲ್ ಗಾಂಧಿ ಮೈಸೂರಿಗೆ ಬಂದ್ ಹೋದ ಮೇಲಂತೂ, ರನ್ವೇನಲ್ಲಿ ರಾಜಕೀಯ ನಡೆದ ಮೇಲಂತೂ, ಡಿಕೆಶಿ ದಿಲ್ಲಿಗೆ ಹೋದ ಮೇಲೆ ಸ್ವಲ್ಪ ಮಟ್ಟಿಗೆ ಸಿಎಂ ಕುರ್ಚಿಯ ಕಿಚ್ಚು ತಣ್ಣಗಾಗಿತ್ತು. ಆದ್ರೆ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಮತ್ತೆ ಆ ಕಿಚ್ಚನ್ನ ಮುನ್ನೆಲೆಗೆ ತಂದಿದ್ದಾರೆ ಡಿಕೆಶಿ ಸಹೋದರ ಡಿ.ಕೆ. ಸುರೇಶ್. ಸಿಎಂ ಕುರ್ಚಿ ವಿಚಾರವಾಗಿ ಮಾತಾಡ್ತಾ ಕೆಲವೊಂದು ವಿಚಾರವನ್ನ ರಿವೀಲ್ ಮಾಡಿದ್ದಾರೆ. ಅದರಲ್ಲಿ ರನ್ವೇ ರಾಜಕೀಯದಲ್ಲಿ ಏನೇನಾಯ್ತು ಅನ್ನೋದರ ಗುಟ್ಟು ಬಿಟ್ಕೊಟ್ಟಿದ್ದಾರೆ. ರನ್ವೇ ರಾಜಕೀಯ ಗುಟ್ಟು ಬಿಚ್ಚಿಟ್ಟಿದ್ದಾರೆ ಡಿ.ಕೆ. ಸುರೇಶ್. ಪಕ್ಷ ತಾಳ್ಮೆಯಿಂದಾಗಿರೋದಕ್ಕೆ ಹೇಳಿದೆ. ಸೂಕ್ತ ಸಮಯದಲ್ಲಿ ನಿರ್ಧಾರದ ಭರವಸೆ ನೀಡಿದ್ದಾರೆ. ಮೈಸೂರಿನಲ್ಲಿ ರಾಹುಲ್ ಗಾಂಧಿ ಈ ಮಾತನ್ನ ಹೇಳಿದ್ದಾರೆ. ಪಕ್ಷ ಶಾಸಕರ ಹಿತದೃಷ್ಟಿಯಿಂದ ಕಾಯುತ್ತಿದ್ದೇವೆ, ಕಾರ್ಯಕರ್ತರ ದೃಷ್ಟಿಯಿಂದ ತಾಳ್ಮೆ ವಹಿಸಿದ್ದೇವೆ ಎಂದಿದ್ದಾರೆ ಡಿ.ಕೆ. ಸುರೇಶ್. ಪಕ್ಷ ಆಲ್ರೆಡಿ ಹೇಳಿದೆ ತಾಳ್ಮೆಯಿಂದ ಇರಿ ಅಂತೇಳಿ. ಸೊ ಇವತ್ತು ರಾಹುಲ್ ಗಾಂಧಿ ಅವರು ಕೂಡ ಮೈಸೂರಿನಲ್ಲಿ ಭೇಟಿ ಮಾಡುವಂಥ ಸಂದರ್ಭದಲ್ಲಿ ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರ ತಗೋತೀವಿ ಅಂತ ಹೇಳಿ ತಿಳಿಸಿದ್ದಾರೆ. ಸೊ ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವರು ಮೊದಲಿಂದನೂ ಕೂಡ ಪಕ್ಷದ ಶಿಸ್ತಿನ ಸಿಪಾಯಿ. ಸೊ ಪಕ್ಷದ ಹಿತದೃಷ್ಟಿಯಿಂದ, ಶಾಸಕರ ಹಿತದೃಷ್ಟಿಯಿಂದ ಸೊ ಎಲ್ಲವನ್ನೂ ಕೂಡ ತಾಳ್ಮೆಯಿಂದ ಎಲ್ಲ 140 ಶಾಸಕರನ್ನು ಒಟ್ಟಾಗಿ ತೆಗೆದುಕೊಂಡು ಹೋಗಬೇಕು ಅನ್ನೋ ಗುರಿಯನ್ನು ಇಟ್ಕೊಂಡು ಪಕ್ಷದ ಆದೇಶಕ್ಕೋಸ್ಕರ ಕಾಯ್ತಾ ಇದೆ. ಹೌದು, ಡಿ.ಕೆ. ಸುರೇಶ್ ಹೇಳ್ತಾಗಿರೋ ಮಾತುಗಳನ್ನ ಕೇಳ್ತಾಗಿದ್ರೆ ಪವರ್ ಶೇರಿಂಗ್ 100% ನಡೆದಿದೆ ಅಂತ ಗೊತ್ತಾಗತ್ತೆ. ಅಷ್ಟೇ ಅಲ್ಲ, ಪವರ್ ಶೇರಿಂಗ್ ವಿಚಾರದಲ್ಲಿ ಡಿಕೆಶಿ ಆಗಾಗ ಹೈಕಮಾಂಡ್ ಮೇಲೂ ಒತ್ತಾಯ ಹಾಕಿದ್ದಾರೆ ಅನ್ನೋದು ಕೂಡ ರಿವೀಲ್ ಆಗಿದೆ. ಈಗ ಅದೇ ವಿಚಾರವನ್ನು ರಾಹುಲ್ ಗಾಂಧಿ ಜೊತೆಗೆ ಮೈಸೂರಿನಲ್ಲಿ ಚರ್ಚೆ ನಡೆಸಿದ್ದಾರೆ ಡಿಸಿಎಂ ಡಿಕೆಶಿ. ಆಗ ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರ ತೆಗೆದುಕೊಳ್ಳೋದಾಗಿ ರಾಹುಲ್ ಗಾಂಧಿ ಭರವಸೆ ಕೊಟ್ಟಿದ್ದಾರಂತೆ. ಅದಕ್ಕಾಗಿಯೇ ನಾವೆಲ್ಲ ಕಾಯ್ತಾಗಿದ್ದೇವೆ. ಪಕ್ಷಕ್ಕಾಗಿ ಮತ್ತು ಪಕ್ಷದ ಹಿತಕ್ಕಾಗಿ, ಕಾರ್ಯಕರ್ತರ ಹಿತಕ್ಕಾಗಿ ತಾಳ್ಮೆಯಿಂದಾಗಿದ್ದೇವೆ ಅನ್ನೋದು ಡಿಕೆಶಿ ಹೇಳಿರೋ ಮಾತು. ಹಣೆ ಬರಹದಲ್ಲಿದ್ರೆ ಡಿಕೆಶಿ ಸಿಎಂ ಆಗೋದು ಪಕ್ಕ.
ದೇವರ ಮೇಲೆ ಸಿಎಂ ಕುರ್ಚಿ ಭಾರ ಹಾಕಿದ್ರ ಡಿಕೆ ಸುರೇಶ್. ಸಿಎಂ ಕುರ್ಚಿಗಾಗಿ ಡಿಕೆಶಿ ಪಡ್ತಾಗಿರೋ ಪ್ರಯತ್ನ ಅಷ್ಟಿಷ್ಟಲ್ಲ. ಆದ್ರೆ ಎಷ್ಟೇ ಪ್ರಯತ್ನ ಹಾಕಿದ್ರೂ ಕೂಡ ಪಾಸಿಟಿವ್ ರೆಸ್ಪಾನ್ಸ್ ಸಿಗ್ತಾನೇ ಇಲ್ಲ. ಮತ್ತೊಂದ್ ಕಡೆ ಸಿಎಂ ಕುರ್ಚಿಗಾಗಿ ಡಿಕೆಶಿ ಟೆಂಪಲ್ ರನ್ ಮಾಡಿದ್ದು. ಆದ್ರೆ ಯಾವ ದೇವರು ಕೂಡ ಡಿಕೆಶಿಗೆ ಇನ್ನೂ ವರ ಕೊಟ್ಟಿಲ್ಲ. ಆದ್ದರಿಂದ ಡಿಕೆಶಿ ಸಿಎಂ ಆಗೋದು ದೇವರ ಇಚ್ಛೆ ಅಂತ ಡಿಕೆಸು ಹೇಳಿದ್ದಾರೆ. ಹಣೆ ಬರಹದಲ್ಲಿದ್ದರೆ ಡಿಕೆಶಿ ಸಿಎಂ ಆಗೇ ಆಗ್ತಾರೆ ಎಂದಿದ್ದಾರೆ ಡಿಕೆ ಸುರೇಶ್. ಅಧಿಕಾರ ಯಾರಿಗೂ ಅಷ್ಟು ಸುಲಭವಾಗಿ ಬರಲ್ಲ. ನಾನು ಮೊದಲೇ ಹೇಳಿದ್ದೀನಿ, ನಮ್ಮ ಅಣ್ಣನ ಹಣೆಯಲ್ಲಿ ಬರೆದಿದ್ರೆ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ. ಈಗಲೂ ಅದನ್ನೇ ಹೇಳ್ತೀನಿ. ನಿರಂತರ ರಾಜಕಾರಣಿಗಳಿಗೆ ನಿದ್ದೆ ಇಲ್ಲ, ಊಟ ಇಲ್ಲ, ನೆಮ್ಮದಿ ಇಲ್ಲ. ಡಿಕೆ ಸುರೇಶ್ ಮಾರ್ಮಿಕವಾಗಿ ಕೆಲವೊಂದು ಮಾತುಗಳನ್ನ ಆಡಿದ್ದಾರೆ. ಆ ಮಾರ್ಮಿಕ ಮಾತುಗಳು ಪವರ್ ಶೇರಿಂಗ್ ಬಗ್ಗೆಯೇ ಇದ್ದಾವ ಅನ್ನೋ ಅನುಮಾನಗಳಿವೆ. ಪವರ್ ಶೇರಿಂಗ್ ವಿಚಾರಕ್ಕೆ ಡಿಕೆಸು ಟಾಂಗ್ ಕೊಟ್ರ ಅನ್ನೋ ಊಹೆಗಳಿವೆ. ಪಂಚಾಯಿತಿ ಚೇರ್ಮನ್ಗಳೇ ಅಧಿಕಾರ ಬಿಡಲ್ಲ. ಮದುವೆ ಆಗ್ಲಿ ಅಂತ ಕೆಲವರು ಹೇಳ್ತಾರೆ. ಇನ್ವಿಟೇಷನ್ ನಲ್ಲಿ ಹೆಸರು ಹಾಕಿಸ್ಕೊಳ್ತೇನೆ ಅಂತಾರೆ. 3 ಸಾಕು ಅನ್ನೋರೇ ಬಿಟ್ಟು ಕೊಡೋದಿಲ್ಲ. ಅಂತಹ ಟೈಮಲ್ಲಿ ಏನೂ ಮಾಡೋಕ್ಕಾಗಲ್ಲ. ರಾಜಕಾರಣದಲ್ಲಿ ನಂಬಿಕೆಗಳು ಬಹಳ ಮುಖ್ಯ. ಹೀಗಾಗಿ ಪವರ್ ಶೇರಿಂಗ್ ವಿಚಾರದಲ್ಲಿ ಟಾಂಗ್ ಕೊಟ್ರ ಡಿಕೆಸು ಅನ್ನೋ ಅನುಮಾನಗಳಿವೆ. ಏನು ಪಂಚಾಯಿತಿ ಚೇರ್ಮನ್ಗಳೇ ಬಿಡಲ್ಲಪ್ಪ, ನಾವು ಮಾಡಿದ್ದು ಚೇರ್ಮನ್ಗಳು. ಹಣ ಮದುವೆ ಆಗೋಗ್ಲಿ ಅಂತಾನೆ. ಹಣ 15 ದಿನ ಇನ್ವಿಟೇಷನಲ್ಲಿ ಹೆಸರು ಹಾಕ್ಸ್ಕೊಬಿಡ್ತೀನಿ ಅಂತಾನೆ. ಹಣ ಮಾರ್ಚ್ 8 ಮುಗಿದೋಗ್ಲಿ ಅಂತಾನೆ. ಸೇರ್ಕೋಬೇಕಾದ್ರೆ ಚೇರ್ಮನ್ ಆಗಬೇಕಾದ್ರೆ 3 ದಿನ ಕೊಟ್ಬಿಡು, ನಾನು ಮಾಜಿ ಅನ್ಸ್ಕೊಬಿಡ್ತೀನಿ ಅಂತಾರೆ. ಏನು ಮಾಡೋಕ್ಕಾಯ್ತಿದೆ? ಅದು ರಾಜಕಾರಣದಲ್ಲಿ ನಂಬಿಕೆಗಳು ಭಾಳ ಮುಖ್ಯ ಆಗ್ತದೆ. ಸೊ ಎಲ್ಲವನ್ನೂ ಕೂಡ ಭಾಳ ಚಿಕ್ಕದ್ರಿಂದನೂ ಕೂಡ ಡಿ ಕೆ ಶಿವಕುಮಾರ್ ಇದೆಲ್ಲನೂ ನೋಡ್ಕೊಂಡು ಬಂದಿದ್ದಾರೆ. ಇಷ್ಟೇ ಅಲ್ಲ, ರಾಮಚಂದ್ರ ರಾವ್ ಅಶ್ಲೀಲ ವಿಡಿಯೋ ವೈರಲ್ ಪ್ರಕರಣದಲ್ಲಿ ಗೃಹ ಮಂತ್ರಿಗಳಿಗೆ ಡಿಜಿಪಿ ಆತ್ಮೀಯರು ಅಂತ ಕೇಳಿದ್ದೇನೆ. ಗೃಹ ಸಚಿವರು ಸೂಕ್ತ ಕ್ರಮ ಜರುಗಿಸಲಿ ಅಂತ ಹೇಳೋದ್ರ ಮೂಲಕ ಪಕ್ಷದಲ್ಲಿ ಒಬ್ಬರನ್ನ ಟಾರ್ಗೆಟ್ ಮಾಡಿ ಮಾತನಾಡಿದ್ರ ಡಿಕೆಸು ಅನ್ನೋ ಅನುಮಾನಗಳು ಬರ್ತಿವೆ. ಡಿಕೆ ಸುರೇಶ್ ಇಷ್ಟೆಲ್ಲ ಹೇಳ್ತಾಗಿದ್ದಾರೆ. ಡಿಕೆ ಸುರೇಶ್ ಹೇಳ್ತಾಗಿರೋದನ್ನ ನೋಡಿದ್ರೆ ಶೀಘ್ರದಲ್ಲೇ ಸಿಎಂ ಮತ್ತು ಡಿಸಿಎಂ ಇಬ್ಬರು ದೆಹಲಿಗೆ ಹೋಗ್ಬೋದು ಅನ್ನಿಸತ್ತೆ. ಆದ್ರೆ ಇನ್ನು ಸಿಎಂಗೆ ಹೈಕಮಾಂಡ್ ಬುಲಾವ್ ಕೊಟ್ಟೇಗಿಲ್ವಂತೆ. ಒಟ್ಟಲ್ಲಿ ಅಧಿಕಾರ ಹಂಚಿಕೆ ಬಗ್ಗೆ ಇನ್ನು ಹೈಕಮಾಂಡ್ ಗುಟ್ಟು ಬಿಟ್ಟು ಕೊಟ್ಟಿಲ್ಲ. ಸಿಎಂ ಡಿಸಿಎಂ ಅನೇಕ ಬಾರಿ ದೆಹಲಿಗೆ ಹೋದ್ರೂ ಸಹ ಆ ಚರ್ಚೆ ನಡೆದೇ ಇಲ್ಲ. ಇದೇ ಕಾರಣದಿಂದ ಮುಂದೇನಾಗುತ್ತೆ ಅನ್ನೋ ಕುತೂಹಲ ಎಲ್ಲರಲ್ಲೂ ಇದೆ. ಅವರು ಕಿಲಾಡಿ ಕಂಡಕ್ಟರ್ಗಳು. ಪ್ರಯಾಣಿಕರಿಗೆ ಟಿಕೆಟ್ ಕೊಡ್ತಾ ಇದ್ದ ಅವರು ಹಣವನ್ನ ಮಾತ್ರ ಜೇಬಿಗೆ ಇಳಿಸ್ತಾ ಇದ್ರು. ಟಿಕೆಟ್ ವಿತರಿಸೋಕೆ ಇದ್ದ UPI ಸ್ಕ್ಯಾನರ್ ಅನ್ನ ದುರ್ಬಳಕೆ ಮಾಡ್ಕೊಳ್ತಿದ್ದವರು ಪ್ರಯಾಣಿಕರಿಂದ ನೇರವಾಗಿ ತಮ್ಮ ಖಾತೆಗೆ ಹಣ ಹಾಕಿಸ್ಕೊಳ್ತಾ ಇದ್ರು. BMTCಗೆ ಆ ಕಂಡಕ್ಟರ್ಗಳು ವಂಚನೆ ಮಾಡಿದ್ ಹೇಗೆ, ಕೊನೆಗೆ ಸಿಕ್ಕಿ ಬಿದ್ದಿದ್ ಹೇಗೆ, ಇಲ್ಲಿದೆ ಆ ಕುರಿತ ಸ್ಟೋರಿ. ಟಿಕೆಟ್ ಪ್ರಯಾಣಿಕರಿಗೆ, ಹಣ ಕಂಡಕ್ಟರ್ಗಳ ಖಾತೆಗೆ. BMTCಗೆ ಚಳ್ಳೆ ಹಣ್ಣು ತಿನ್ನಿಸಿದ್ರು, ಅನ್ನ ತಿಂದ ಮನೆಗೆ ಕನ್ನ ಹಾಕಿದ್ರು. ಹೌದು, ಬಸ್ ಚಾಲಕರು ಕಂಡಕ್ಟರ್ಗಳು ಅಂದ್ರೆ ಶ್ರಮಜೀವಿಗಳು. ಹಗಲು ರಾತ್ರಿ ಅನ್ನದೆ ಕೆಲಸ ಮಾಡಿ ಜನರ ಸೇವೆ ಮಾಡೋರು. ವೇತನ ಏರಿಕೆ ಮತ್ತು ಇತರೆ ಸಮಸ್ಯೆಗಳಿದ್ರು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದೆ ಜನರಿಗಾಗಿ ಕಷ್ಟಪಡ್ತಾಗಿರೋರು ಅವರು. ಈಗ ಅವರಲ್ಲಿ ಕೆಲವರು ಸರಕಾರಕ್ಕೆ ಚಳ್ಳೆ ಹಣ್ಣು ತಿನ್ನಿಸೋಕೆ ಹೋಗಿ ಸಿಕ್ಕಿಬಿದ್ದಿದ್ದಾರೆ. ಹೌದು, ಶಕ್ತಿ ಯೋಜನೆ ಇದು ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆ. ಈ ಯೋಜನೆಯ ಲಾಭವನ್ನು ರಾಜ್ಯದ ಕೋಟ್ಯಾಂತರ ಹೆಣ್ಣು ಮಕ್ಕಳು ಪಡೆಯುತ್ತಿದ್ದಾರೆ. ಇದಕ್ಕೆ BMTCಯ ಕೆಲ ಕಿಲಾಡಿ ಕಂಡಕ್ಟರ್ಗಳು ಮಾತ್ರ ಅನ್ನ ತಿಂದ ಮನೆಗೆ ಕನ್ನ ಹಾಕುವ ಕೆಲಸ ಮಾಡಿ ನಿಗಮಕ್ಕೆ ಸೇರಬೇಕಿದ್ದ ಲಕ್ಷ ಹಣವನ್ನು ತಮ್ಮ ಜೇಬಿಗೆ ಹಾಕಿಕೊಳ್ಳಲು ಮುಂದಾಗ್ತಿದ್ದಾರೆ. ಹೌದು, BMTCಯಲ್ಲಿ ಇಂಥದ್ದೊಂದು ಅಕ್ರಮ ನಡೆದಿದೆ. ಪ್ರಯಾಣಿಕರಿಗೆ ಟಿಕೆಟ್ ಕೊಡ್ತಾಗಿದ್ದ ಬಸ್ ಕಂಡಕ್ಟರ್ಗಳು ಪ್ರಯಾಣಿಕರು ಕೊಟ್ಟ ಹಣವನ್ನ ಜೇಬಿಗೆ ಇಳಿಸೋಕೆ ಮುಂದಾಗಿದ್ದಾರೆ. ಈಗಂತೂ ಎಲ್ಲಾ ಕಡೆ ಪ್ರಯಾಣಿಕರಿಗೆ ಟಿಕೆಟ್ ಕೊಡೋದಕ್ಕೆ UPI ಸ್ಕ್ಯಾನರ್ಗಳನ್ನ ಅಳವಡಿಸಲಾಗಿದೆ. ಕಂಡಕ್ಟರ್ಗಳು UPI QR ಕೋಡ್ಗಳನ್ನ ಇಟ್ಕೊಂಡಿದ್ದು
ಆ QR ಕೋಡ್ಗಳ ಮೂಲಕ ಪ್ರಯಾಣಿಕರು ಟಿಕೆಟ್ ಹಣ ನೀಡೋ ವ್ಯವಸ್ಥೆ ಇದೆ. ಆದ್ರೆ ಈಗ ಅದೇ ವ್ಯವಸ್ಥೆಯನ್ನ ನಿರ್ವಾಹಕರು ದುರ್ಬಳಕೆ ಮಾಡಿಕೊಳ್ತಾಗಿದ್ದಾರೆ. ಇಷ್ಟೇ ಅಲ್ಲದೆ ಶಕ್ತಿ ಯೋಜನೆಯ ಟಿಕೆಟ್ಗಳನ್ನು ಬೇರೆ ರಾಜ್ಯದ ಮಹಿಳೆಯರಿಗೆ ನೀಡೋದ್ರ ಮೂಲಕ ಹಣ ಗಳಿಸಿ ಬಿಎಂಟಿಸಿಗೆ ವಂಚಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಇಷ್ಟಕ್ಕೂ ಯಾವ್ಯಾವ ರೀತಿಯಲ್ಲಿ ಕಂಡಕ್ಟರ್ಗಳು ವಂಚಿಸುತ್ತಿದ್ರು ಗೊತ್ತಾ? ಇಲ್ಲಿದೆ ನೋಡಿ. ಇತ್ತೀಚೆಗೆ ಬಿಎಂಟಿಸಿಯಲ್ಲಿ ಟಿಕೆಟ್ ನೀಡಲು UPI QR ಕೋಡ್ ಬಳಸಲಾಗ್ತಿದೆ. ಆದರೆ ನಿಗಮದ QR ಕೋಡ್ ಬಳಸದ ಕಂಡಕ್ಟರ್ಗಳು ತಮ್ಮದೇ ವೈಯಕ್ತಿಕ QR ಕೋಡ್ ನೀಡ್ತಾಗಿದ್ರು. ಈ ಮೂಲಕ ತಮ್ಮ ಖಾತೆಗೆ ಹಣವನ್ನ ಕಳಿಸಿಕೊಳ್ತಿದ್ರು. ಅಲ್ಲದೆ ಶಕ್ತಿ ಯೋಜನೆಯ ಫ್ರೀ ಟಿಕೆಟ್ ದುರ್ಬಳಕೆ ಮಾಡಿಕೊಳ್ತಿದ್ದ ಕಂಡಕ್ಟರ್ಗಳು ಹೊರ ರಾಜ್ಯದ ಮಹಿಳೆಯರಿಗೆ ಫ್ರೀ ಟಿಕೆಟ್ ಕೊಡ್ತಾಗಿದ್ರು. ಫ್ರೀ ಟಿಕೆಟ್ ಕೊಟ್ಟು ಹಣ ಪಡೀತಾಗಿದ್ದ ಕಂಡಕ್ಟರ್ಗಳು ಹೊರ ರಾಜ್ಯದವರಿಗೆ ಭಾಷೆ ಬಾರದೇ ಇರೋದನ್ನೇ ಕಂಡಕ್ಟರ್ಗಳು ಬಂಡವಾಳ ಮಾಡಿಕೊಳ್ತಾಗಿದ್ರು. ಈ ರೀತಿಯಾಗಿ ಸಾವಿರಾರು ರೂಪಾಯಿ ವಂಚನೆ ಮಾಡಿದ್ದರು ಕೆಲವು ಬಸ್ ಕಂಡಕ್ಟರ್ಗಳು. ಈಶಾನ್ಯ ವಲಯದ ಕಂಡಕ್ಟರ್ ಸುರೇಶ್ ಎಂಬಾತ 47,257 ರೂಪಾಯಿ ವರ್ಗಾಯಿಸಿಕೊಂಡಿರೋ ಆರೋಪವಿದೆ. ಅದೇ ಈಶಾನ್ಯ ವಲಯದ ಅಶ್ವಾಕ್ ಖಾನ್ 3,206 ರೂಪಾಯಿ ವಂಚಿಸಿರೋ ಆರೋಪವಿದೆ. ದಕ್ಷಿಣ ವಲಯದ ಮಂಚೇಗೌಡ 54,358 ರೂಪಾಯಿ ವರ್ಗಾಯಿಸಿಕೊಂಡಿರೋದು ಸಾಬೀತಾಗಿದೆ. ಬಿಎಂಟಿಸಿ ಕಂಡಕ್ಟರ್ಗಳು ತಮ್ಮ ಸ್ವಂತ ಖಾತೆಗೆ ಹಣ ವರ್ಗಾಯಿಸಿಕೊಂಡಿರೋದು ಗೊತ್ತಾಗಿದೆ. ಕೆಲವರು ಅಕೌಂಟ್ನಲ್ಲಿ 50,000 ರೂಪಾಯಿ UPI ಮಾಡಿಸಿಕೊಂಡಿರೋದು ಬಯಲಾಗಿದೆ. ಈಗಾಗಲೇ ಬಿಎಂಟಿಸಿ ಸೆಕ್ಯೂರಿಟಿ ಅಧಿಕಾರಿಗಳು ಈ ಬಗ್ಗೆ ಬಿಎಂಟಿಸಿ MD ಶಿವಕುಮಾರ್ ರವರಿಗೆ ವರದಿ ಸಲ್ಲಿಸಿದ್ದಾರೆ. ಇವರೆಲ್ಲ ಸಿಕ್ಕಾಕೊಂಡ ಮೇಲೆ ಬಿಎಂಟಿಸಿ ನಿಗಮ ಕೆಲವೊಂದು ಕ್ರಮ ಕೈಗೊಂಡಿದೆ. ಅಕ್ರಮ ಹೊರಬರುತ್ತಿದ್ದಂತೆ ಬಿಎಂಟಿಸಿ ಕ್ರಮ ತೆಗೆದುಕೊಂಡಿದೆ. ಡಿಪೋ ಮ್ಯಾನೇಜರ್ಗಳಿಗೆ ಬಿಎಂಟಿಸಿ ನಿರ್ದೇಶನ ನೀಡಿದೆ. UPI ಬಳಕೆ ಮಾನಿಟರ್ ಮಾಡಲು ಸಲಹೆ ನೀಡಿದೆ. ಆದಾಯ ಗಳಿಕೆಯ ಮೇಲೂ ಕಣ್ಣಿಡಲು ಸೂಚನೆ ನೀಡಿದೆ. ಅಕ್ರಮ ಎಸಗುವವರ ಮೇಲೆ ಕ್ರಮ ಕೈಗೊಳ್ಳೋದಾಗಿ ಎಚ್ಚರಿಕೆಯನ್ನು ಕೊಟ್ಟಿದೆ ಬಿಎಂಟಿಸಿ. ಖಾಸಗಿ QR ಕೋಡ್ ಬಳಸಿ ಹಣ ದುರ್ಬಳಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಿಎಂಟಿಸಿ MD ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. 3 ಬಿಎಂಟಿಸಿ ಕಂಡಕ್ಟರ್ ರಿಂದ ಅಕ್ರಮ ನಡೆದಿದೆ. 3ರಿಂದ 1.5 ಲಕ್ಷ ಹಣ ದುರ್ಬಳಕೆ ಮಾಡಿಕೊಂಡಿರೋದು ದೃಢವಾಗಿದೆ. ಈಗಾಗಲೇ 3ರನ್ನು ಅಮಾನತ್ತು ಮಾಡಲಾಗಿದೆ. ಈ ಕುರಿತು ಇಲಾಖೆ ತನಿಖೆ ಕೂಡ ನಡೆಸಲಾಗುತ್ತದೆ. ತನಿಖೆ ವರದಿ ಬಳಿಕ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದಿದ್ದಾರೆ. ತಕ್ಷಣ ಒಂದು ವೇಳೆ ಈ ರೀತಿಯಲ್ಲಿ ಏನಾದರೂ ಇಶ್ಯೂ ಮಾಡಿದ್ರಲ್ಲಿ ನಾವು ಟೆಕ್ನಿಕಲಿನೂ ಕೂಡ ಕೆಲವೊಂದು ನಾವು ಚೇಂಜ್ ಮಾಡಬಹುದು. ಆ ರೀತಿಯಲ್ಲಿ ಟೆಕ್ನಿಕಲಿನೇ ಸಾರ್ಟ್ ಔಟ್ ಮಾಡಬಹುದು ಅಂದರೆ ಟೆಕ್ನಿಕಲಿ ಸಾರ್ಟ್ ಔಟ್ ಮಾಡ್ತೀವಿ. ಇಲ್ಲ ಮುಂದೆ ಬೇರೆ ಯಾವುದೇನೋ ಕ್ರಮ ತಗೋಬೇಕಾದ್ರೂ ಅದನ್ನು ತಗೊಳ್ತೀವಿ. ಈ ಸಂದರ್ಭದಲ್ಲಿ ಇನ್ನೊಂದು ವಿಚಾರವನ್ನು ಕೂಡ ನಾನು ಹೇಳಲಿಕ್ಕೆ ಬಯಸ್ತೇನೆ. ಈಗ ನಾವು ಸ್ಟ್ಯಾಟಿಕ್ QR ಕೋಡ್ಗಳನ್ನು ಬಳಸ್ತಾ ಇದ್ದೀವಿ. ಈಗ ಇನ್ನೊಂದು ಆದಷ್ಟು ಬೇಗನೆ ನಾವು ಟೆಕ್ನಾಲಜಿಯನ್ನು ಬದಲಾವಣೆ ಮಾಡ್ತಾ ಇದ್ದೀವಿ. ಅದರಲ್ಲಿ ಡೈನಮಿಕ್ QR ಕೋಡ್ ಆಗ್ತದೆ. ಆವಾಗ ಏನಾಗ್ತದೆ ಅಂದರೆ ಯಾವುದು ಟಿಕೆಟ್ ಚಾರ್ಜ್ ಇರ್ತದೋ ಅದಕ್ಕೆ ತಕ್ಕಂಥ ಆಟೋಮೆಟಿಕ್ಕಾಗಿ QR ಕೋಡ್ ನಮ್ಮದೇ ಆದಂಥ ಮಿಷನಲ್ಲಿ ಬಂದುಬಿಡ್ತದೆ. ಸೊ ನೀವು ಸ್ಕ್ಯಾನ್ ಮಾಡಿದರೆ ಅದು ಶಕ್ತಿ ಇದ್ದರೆ ಅದೇ ಸೇರುವಂಥ ಹಣ ಯಾವುದು ಡೆಬಿಟ್ ಮಾಡೋದಿಲ್ಲ. ಬೇರೆ ಯಾವುದೇನೋ ಇದ್ದರೆ ಅದಕ್ಕೆ ಎಷ್ಟು ಅಮೌಂಟ್ ಇರ್ತೋ ಆ ಸ್ಟೇಜಿಗೆ ತಕ್ಕಂತೆ ಅದೇ ಆಟೋಮೆಟಿಕಲಿ ಕ್ಯಾಲ್ಕುಲೇಟ್ ಮಾಡಿ ಅದಕ್ಕೆ ತಕ್ಕಂತೆ ಬರ್ತದೆ. ಆಟೋಮೆಟಿಕಲಿ ನಿಮ್ಮಲ್ಲಿ ತೋರಿಸ್ಬಿಡ್ತದೆ ಇಷ್ಟು ರೂಪಾಯಿ ಡಿಡಕ್ಟ್ ಆಗ್ತಾ ಇದೆ ಅಂತ. ಆ ಟೆಕ್ನಾಲಜಿಯನ್ನು ಕೂಡ ಅಳವಡಿಸ್ತಾ ಇದೆ. ಒಟ್ಟಿನಲ್ಲಿ ಬಿಎಂಟಿಸಿಯಲ್ಲಿ ಅಕ್ರಮ ನಡೆಯುತ್ತಿದೆ. ಶಕ್ತಿ ಯೋಜನೆಯ ಟಿಕೆಟ್ಗಳನ್ನು ಹೊರ ರಾಜ್ಯದವರಿಗೆ ನೀಡುತ್ತಿರೋದು. ನಿಗಮದ ಸ್ಕ್ಯಾನರ್ಗಳನ್ನೇ ಕಿತ್ತು ತಮ್ಮ ಸ್ವಂತ UPI ಸ್ಕ್ಯಾನರ್ಗಳನ್ನ ನೀಡಿ ಹಣ ಹಾಕಿಸಿಕೊಳ್ಳುತ್ತಿರುವ ಕಂಡಕ್ಟರ್ಗಳ ವಿರುದ್ಧ ಬಿಎಂಟಿಸಿ ನಿಗಮ ಕಠಿಣ ಕ್ರಮ ಕೈಗೊಳ್ಳದಿದ್ದರೆ ಇವರಿಂದ ಮತ್ತಷ್ಟು ಕಂಡಕ್ಟರ್ಗಳು ಈ ದಾರಿ ಹಿಡಿಯೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ ಅನ್ನೋದು 100% ಸತ್ಯ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿ ನಿತಿನ್ ನಬೀನ್ ಪ್ರಮಾಣ ವಚನ ಸ್ವೀಕರಿಸಿದ್ದು ಪ್ರಧಾನಿ ಮೋದಿ ಹೊಸ ನಾಯಕರನ್ನ ಹಾಡಿ ಹೊಗಳಿದ್ದಾರೆ. ನಿತಿನ್ ನಬೀನ್ ಅವರೇ ಹೊಸ ಬಾಸ್, ನಾನು ಪಕ್ಷದ ಕಾರ್ಯಕರ್ತ ಅಂತ ಹೇಳಿರೋ ಮೋದಿ ನಿತಿನ್ ನಬೀನ್ ಅವರಿಗೆ ಕೆಲವೊಂದು ಟಾಸ್ಕ್ ಕೂಡ ಕೊಟ್ಟಿದ್ದಾರೆ. ರಾಷ್ಟ್ರೀಯ ಬಿಜೆಪಿಗೆ ನೂತನ ಸಾರಥಿ ನಿತಿನ್ ನಬೀನ್. ಪ್ರಮಾಣ ವಚನ ಸ್ವೀಕರಿಸಿದ ನಿತಿನ್ ನಬೀನ್ಗೆ ಮೋದಿ ಟಾಸ್ಕ್. ಬಿಜೆಪಿ ವಿಶ್ವದ ಅತಿ ದೊಡ್ಡ ರಾಜಕೀಯ ಪಕ್ಷ. ಈ ಪಕ್ಷಕ್ಕೆ ಇರುವಷ್ಟು ಸದಸ್ಯರು ಬೇರಾವುದೇ ಪಕ್ಷಕ್ಕೆ ಇಲ್ವೇ ಇಲ್ಲ. ಈಗ ನಿತಿನ್ ನಬೀನ್ ಆ ಪಕ್ಷದ ಹೊಸ ಲೀಡರ್, ನೂತನ ಸಾರಥಿ, ಒಂದರ್ಥದಲ್ಲಿ ಮೋದಿಯವರ ಉತ್ತರಾಧಿಕಾರಿ.
ಮತ್ತೊಂದು ಅರ್ಥದಲ್ಲಿ ಹೇಳೋದಾದ್ರೆ ವಾಜಪೇಯಿ, ಅಡ್ವಾಣಿ, ಮುರಳಿ ಮನೋಹರ್ ಜೋಶಿ, ರಾಜನಾಥ್ ಸಿಂಗ್, ಅಮಿತ್ ಶಾ ರಂತಹ ದಿಗ್ಗಜ ನಾಯಕರು ಕೂತ್ಕೊಂಡ ಕುರ್ಚಿಯಲ್ಲಿ ಕೂತ್ಕೋತಾ ಇರೋ ಯುವ ನಾಯಕ ಈ ನಿತಿನ್ ನಬೀನ್. ಕೆಲವೇ ದಿನಗಳ ಹಿಂದೆ ಜೆಪಿ ನಡ್ಡಾ ಆದ ಮೇಲೆ ಯಾರು ಅನ್ನೋ ಪ್ರಶ್ನೆಯೊಂದು ಕೇಳಿ ಬಂದಿತ್ತು. ಆ ಪ್ರಶ್ನೆಗೆ ಯಾರೋ ಪರಿಚಿತ ನಾಯಕ ಇರಬಹುದು ಅನ್ನೋ ಉತ್ತರ ಆಗಿತ್ತು. ಆದ್ರೆ ಈಗ ಸಂಪೂರ್ಣ ಉತ್ತರ ಸಿಕ್ಕಿದೆ. ಪ್ರಮಾಣ ವಚನ ಸ್ವೀಕರಿಸೋದರ ಮೂಲಕ ಬಿಜೆಪಿಯ ಸಂಪೂರ್ಣ ಜವಾಬ್ದಾರಿಯನ್ನ ವಹಿಸಿಕೊಂಡಿದ್ದಾರೆ ನಿತಿನ್ ನಬೀನ್. 6 ವರ್ಷ ಆಯ್ತು ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ಬರೋಬ್ಬರಿ 6 ವರ್ಷವಾಗಿತ್ತು. ಆದರೆ ಈಗ ನೂತನ ನಾಯಕನ ಆಯ್ಕೆ ಮಾಡಲಾಗಿದೆ. ಭಾರತೀಯ ಜನತಾ ಪಕ್ಷ ಉಳಿದೆಲ್ಲ ಪಕ್ಷಗಳಿಗಿಂತ ಭಿನ್ನ ಅನ್ನೋದನ್ನ ಎದುರಾಳಿಗಳು ಒಪ್ತಾರೆ. ಅದು ಪಕ್ಷದ ಉನ್ನತ ನಾಯಕನ ಆಯ್ಕೆಯಲ್ಲೂ ವಿಭಿನ್ನ ಹಾದಿ ತುಳಿಯುತ್ತೆ. ಈ ವಿಭಿನ್ನ ಹಾದಿಯೇ ಯುವ ನಾಯಕ ನಿತಿನ್ ನಬೀನ್ ಆಯ್ಕೆ. ಹೌದು, ರಾಷ್ಟ್ರೀಯ ಬಿಜೆಪಿಯ ನೂತನ ಸಾರಥಿಯಾಗಿ ನಿತಿನ್ ನಬೀನ್ ಇವತ್ತು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ದೆಹಲಿಯ ಬಿಜೆಪಿಯ ಕಚೇರಿಯಲ್ಲಿ ಪದಗ್ರಹಣ ಕಾರ್ಯಕ್ರಮ ನಡೆದಿದ್ದು, ಪ್ರಧಾನಿ ನರೇಂದ್ರ ಮೋದಿ ನಿತಿನ್ ನಬೀನ್ಗೆ ಬಿಜೆಪಿ ಶಾಲು ಹಾಕಿ ಶುಭಾಶಯ ಹೇಳಿದ್ದಾರೆ. ಈ ವೇಳೆ ಅಮಿತ್ ಶಾ, ನಿತಿನ್ ಗಡ್ಕರಿ, ಜೆಪಿ ನಡ್ಡಾ, ರಾಜ್ಯ ಬಿಜೆಪಿ ನಾಯಕರಾದ ವಿಜಯೇಂದ್ರ, ಸೋಮಣ್ಣ, ಯಡಿಯೂರಪ್ಪ ಸೇರಿದಂತೆ ಹಲವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ನಿತಿನ್ ನಬೀನ್ಗೆ ದೊಡ್ಡ ಜವಾಬ್ದಾರಿ ನೀಡಲಾಗಿದೆ. ಬಿಜೆಪಿಯ ನೂತನ ರಾಷ್ಟ್ರೀಯ ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ನಿತಿನ್ ನಬೀನ್ ಪಕ್ಷ ದೊಡ್ಡ ಜವಾಬ್ದಾರಿಯನ್ನ ನೀಡಿದೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಮಂತ್ರದಂತೆ ಕೊಟ್ಟ ಕೆಲಸವನ್ನ ನಿಷ್ಠೆಯಿಂದ ಮಾಡುತ್ತೇನೆ ಎಂದಿದ್ದಾರೆ. मैं इसके लिए आज आपका इसलिए भी अभिनंदन करता हूं क्योंकि आपके कार्यकाल में मैंने देखा कि जो भाजपा की सोच रही है सर्वव्यापी और सर्वस्पर्शी, आपने उस सोच के साथ काम किया. आपने जो मूल मंत्र दिया, सबका साथ, सबका विकास, सबका विश्वास, सबका प्रयास, आज देश का हर पूरा जनमानस उसके साथ अपने आप को जोड़कर देख रहा है. पूरा संगठन आपके साथ खड़ा रहा. माननीय प्रधानमंत्री जी का जो निर्देश था उसको आपने जिस तरीके से लागू किया वो हम सब कार्यकर्ताओं के लिए अनुकरणीय हुआ. ನಿತಿನ್ ನಬೀನ್ ಮಾತಾಡಿದ ಬಳಿಕ ಪ್ರಧಾನಿ ಮೋದಿ ಕೂಡ ಮಾತಾಡಿದ್ದಾರೆ. ಪ್ರತಿ ಕಾರ್ಯಕರ್ತರು ಪಕ್ಷಕ್ಕಾಗಿ ದುಡಿದಿದ್ದಾರೆ. ನಮ್ಮ ಶ್ರಮ ಕಾರ್ಯಕರ್ತರಿಂದ ನನಸಾಗುತ್ತಿದೆ. ನಮ್ಮ ಸಂಕಲ್ಪ ದೊಡ್ಡ ಮಟ್ಟದಲ್ಲಿ ನನಸಾಗಬೇಕು ಎಂದಿದ್ದಾರೆ. ಇದರ ಜೊತೆಗೆ ನಾನು ಬಿಜೆಪಿ ಪಕ್ಷದ ಕಾರ್ಯಕರ್ತ, ನಿತಿನ್ ನಬೀನ್ ನನ್ನ ಬಾಸ್ ಎಂದಿದ್ದಾರೆ ಪ್ರಧಾನಿ ಮೋದಿ. ऐसी पार्टी है, इन सबसे भी बड़ी चीज मेरे जीवन में है, मैं भारतीय जनता पार्टी का कार्यकर्ता हूं. ये सबसे बड़ा गर्व है. और जब बात पार्टी के विषयों को आती है तब माननीय नितिन नबीन जी, मैं एक कार्यकर्ता हूं, वे मेरे बॉस हैं. माननीय नितिन नबीन जी हम सभी के अध्यक्ष हैं और उनका दायित्व सिर्फ भाजपा को भी संभालना इतना नहीं है, एनडीए के सब साथियों के बीच भी उन्होंने तालमेल का बहुत बड़ा दायित्व भी देखना होता है. ಮುಂದಿನ 25 ವರ್ಷಗಳು ನಮಗೆ ಬಹಳ ಮುಖ್ಯ. ಅಭಿವೃದ್ಧಿ ಹೊಂದಿದ ಭಾರತವನ್ನ ನಿರ್ಮಿಸಬೇಕು. ಬಿಜೆಪಿಯ ನಾಗಾಲೋಟವನ್ನ ಮುಂದುವರಿಸಬೇಕು ಅಂತಲೂ ಹೇಳಿದ್ದಾರೆ ಪ್ರಧಾನಿ ಮೋದಿ. आने वाले 25 वर्ष बहुत महत्वपूर्ण है. ये वो कालखंड है जब विकसित भारत का निर्माण होना है और होना तय है. इस महत्वपूर्ण कालखंड की शुरुआत में हमारे माननीय नितिन नबीन जी बीजेपी की विरासत को आगे बढ़ाएंगे. ಪ್ರಧಾನಿ ಮೋದಿ ಕೆಲವೊಂದು ಸಲಹೆಗಳನ್ನು ನೀಡಿದ್ದಾರೆ. ನಿತಿನ್ ನಬೀನ್ ಮೇಲೆ ಇಟ್ಟಿರೋ ಭರವಸೆಗಳನ್ನು ಹೇಳಿದ್ದಾರೆ. ಅಂದ ಹಾಗೆ ನಿತಿನ್ ನಬೀನ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಟ್ಟಾಳು ಆಗಿದ್ದು, ಪಕ್ಷ ಸಂಘಟನೆ ಮೂಲಕ ಗಮನ ಸೆಳೆದ ನಾಯಕನೂ ಹೌದು. ಮೋದಿ ಅಮಿತ್ ಶಾರ ವಿಶ್ವಾಸಾರ್ಹ ನಾಯಕನಾಗಿದ್ದು, ತನ್ನ 26ನೇ ವಯಸ್ಸಿಗೆ ಶಾಸಕರಾಗಿ ಆಯ್ಕೆಯಾಗಿದ್ದವರು.
ಬಿಹಾರದ ಬಂಕೀಪುರ್ ಕ್ಷೇತ್ರದಿಂದ 5 ಬಾರಿ ಆಯ್ಕೆಯಾಗಿರೋ ಅವರು ಪಿಡಬ್ಲ್ಯೂಡಿ ಸಚಿವರಾಗಿ ಅಭಿವೃದ್ಧಿ ಕೆಲಸ ಮಾಡಿದ್ರು. ಛತ್ತೀಸ್ಗಢದ ಬಿಜೆಪಿಯ ಉಸ್ತುವಾರಿಯಾಗಿರೋ ಅವರು ಕಳೆದ ಡಿಸೆಂಬರ್ನಲ್ಲಿ ಬಿಜೆಪಿ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾಗಿದ್ದು ಈಗ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಬಿಜೆಪಿಗೆ ನೂತನ ಸಾರಥಿಯಾಗಿರೋ ಅವರ ಮುಂದೆ ಕೆಲವು ಸವಾಲುಗಳಿವೆ. ರಾಷ್ಟ್ರೀಯ ಅಧ್ಯಕ್ಷರಾಗಿ ಪಕ್ಷ ಸಂಘಟನೆ ಮಾಡಬೇಕು. ಪಕ್ಷದ ಇಮೇಜ್ ಮತ್ತಷ್ಟು ಹೆಚ್ಚಿಸಲು ಶ್ರಮದ ಅಗತ್ಯವಿದೆ. ಮುಂಬರುವ ವಿಧಾನಸಭಾ ಚುನಾವಣೆಗಳನ್ನ ಗೆಲ್ಲಬೇಕು. ಅಸ್ಸಾಂ, ಕೇರಳ, ತಮಿಳುನಾಡು ಚುನಾವಣೆಗಳನ್ನ ಎದುರಿಸಬೇಕು. ಕರ್ನಾಟಕ ಸೇರಿ ಕೆಲ ರಾಜ್ಯಗಳಲ್ಲಿ ಗೊಂದಲ ನಿವಾರಿಸಬೇಕು. ಕಾರ್ಯಕರ್ತರಲ್ಲಿ ವಿಶ್ವಾಸ ಮೂಡಿಸಬೇಕೆಂಬ ಸವಾಲುಗಳು ನಿತಿನ್ ನವೀನ್ ಅವರಿಗಿವೆ. ನಿತಿನ್ ನವೀನ್ ಅವರನ್ನ ಆಯ್ಕೆ ಮಾಡೋದರ ಮೂಲಕ ಬಿಜೆಪಿ ಹೈಕಮಾಂಡ್ ಹೊಸ ಸಂದೇಶ ರವಾನಿಸಿದೆ. ಯುವ ನಾಯಕತ್ವಕ್ಕೆ ಬಿಜೆಪಿ ಒತ್ತು ನೀಡಲಾಗುತ್ತೆ ಅಂತ ಸೂಚನೆ ಕೊಟ್ಟಿದೆ. ಪಕ್ಷಕ್ಕಾಗಿ ದುಡಿದವರಿಗೆ ಉನ್ನತ ಹುದ್ದೆ ಕೊಡೋದಾಗಿ ಪರೋಕ್ಷವಾಗಿ ಹಿಂಟ್ ಕೊಟ್ಟಿದೆ. ಕುಟುಂಬ ರಾಜಕೀಯಕ್ಕೆ ಬ್ರೇಕ್ ಹಾಕೋ ಮೆಸೇಜ್ ಕೂಡ ಇದರಲ್ಲಿದೆ ಎನ್ನಲಾಗ್ತಿದ್ದು, ನಿತಿನ್ ನವೀನ್ ನಾಯಕತ್ವ ರಾಷ್ಟ್ರೀಯ ಬಿಜೆಪಿಯಲ್ಲಿ ಏನೇನ್ ಬದಲಾವಣೆ ತರುತ್ತೆ ಕಾದು ನೋಡಬೇಕಿದೆ. ನಿತಿನ್ ನವೀನ್ ರಾಷ್ಟ್ರೀಯ ಬಿಜೆಪಿಗೆ ಹೊಸ ಹುರುಪು ತುಂಬೋಕೆ ಮುನ್ನುಡಿ ಬರೆಯಲಿದ್ದಾರೆ. ಮುಂದೆ ಬರಲಿರೋ ಸಾಲು ಸಾಲು ಎಲೆಕ್ಷನ್ಗಳು ನಿತಿನ್ ನವೀನ್ಗೆ ಅಗ್ನಿ ಪರೀಕ್ಷೆ ಆಗಲಿವೆ ಅನ್ನೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಇದಾಗಿತ್ತು ಈ ಹೊತ್ತಿನ ವಿಶೇಷ ವರದಿ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.